ಮೈಸೂರು ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ? ಕರ್ನಾಟಕದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಈಗ ಹೊಸ ಚರ್ಚೆಯೊಂದು ಶುರುವಾಗಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸಬೇಕಾ ಅಥವಾ ಬೇಡವಾ ಎನ್ನುವ ಈ ವಿಷಯದ ಬಗ್ಗೆ ರಾಜಕೀಯ ನಾಯಕರು, ಕಂಬಳ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಂಬಳ ಎಂದರೆ ಕರಾವಳಿ ಕರ್ನಾಟಕದಲ್ಲಿ ಶತಮಾನಗಳಷ್ಟು ಹಳೆಯ ಸಾಂಪ್ರದಾಯಿಕ ಕ್ರೀಡೆ. ಇದು ಕೇವಲ ಸ್ಪರ್ಧೆ ಅಲ್ಲ, ಅಲ್ಲಿನ ಜನರು ಸಂಸ್ಕೃತಿ ಮತ್ತು ಪರಂಪರೆಯ ಸಂಕೇತವಾಗಿದೆ. ಮೈಸೂರು ದಸರಾ ಮತ್ತೊಂದು ಕಡೆ ವಿಶ್ವವಿಖ್ಯಾತ ನಾಡಹಬ್ಬ. ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಉತ್ಸವವನ್ನು ನೋಡಲು ಆಗಮಿಸುತ್ತಾರೆ. ಈಗ ದಸರಾ ವೇಳೆ ಕಂಬಳವನ್ನು ಆಯೋಜಿಸುವ ಪ್ರಸ್ತಾಪವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಚರ್ಚೆ ನಡೆಸುತ್ತಿದೆ. ಕಂಬಳ ಇರಬೇಕು ಎನ್ನುವವರ ವಿವಾದ. ಕರ್ನಾಟಕದ ಎಲ್ಲ ಸಂಸ್ಕೃತಿಗಳಿಗೆ ದಸರಾ ವೇದಿಕೆಯಾಗಬೇಕು. ಕರಾವಳಿ ಪರಂಪರೆ ವಿಶ್ವದ ಗಮನ ಸೆಳೆಯುತ್ತದೆ. ಇದರಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗುತ್ತದೆ. ಇದರಿಂದ ಮೈಸೂರು ದಸರಾದಲ್ಲಿ ಕಂಬಳ ನಡೆಸಬೇಕು ಎಂದು ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಕಂಬಳ ಬೇಡ ಎನ್ನುವವರು, ಕಂಬಳ ಕರಾವಳಿ ಮಣ್ಣಿನೊಂದಿಗೆ ಬೆಸೆದ ಸಾಂಪ್ರದಾಯಿಕ ಕ್ರೀಡೆ. ಮೈಸೂರು ದಸರಾ ತನ್ನದೇ ಆದ ವಿಶಿಷ್ಟ ಸಂಪ್ರದಾಯವನ್ನು ಉಳಿಸಿಕೊಳ್ಳಬೇಕು. ಕಂಬಳಕ್ಕೆ ವಿಶೇಷ ಸೌಲಭ್ಯ ಮತ್ತು ಸಿದ್ಧತೆ ಅಗತ್ಯವಿದೆ. ಮೈಸೂರು ರಾಜರಾದ ಯದುವೀರವರು ಕಾಂಗ್ರೆಸ್ ಸರ್ಕಾರವು 3 ವರ್ಷಗಳಿಂದ ದಸರಾವನ್ನು ಯಶಸ್ವಿಯಾಗಿ ನಡೆಸುತ್ತಿಲ್ಲ. ಅದರಲ್ಲಿ ಕಂಬಳ ತಂದರೆ ಸರ್ಕಾರದ ಕೈಯಲ್ಲಿ ನಡೆಸಲು ಆಗುವುದಿಲ್ಲ. ಸದ್ಯಕ್ಕೆ ಕಂಬಳ ಮೈಸೂರು ದಸರಾದಲ್ಲಿ ಬೇಡ ಎಂದು ಮೈಸೂರು ಒಡೆಯರು ಹೇಳಿದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ಜನರ ಅಭಿಪ್ರಾಯಗಳು ವಿಭಿನ್ನವಾಗಿವೆ ಮತ್ತು ಅಂತಿಮ ನಿರ್ಧಾರವನ್ನು ಸರ್ಕಾರ ಮತ್ತು ಸಂಬಂಧಿಸಿದ ಆಯೋಜಕರು ಕೈಗೊಳ್ಳಬೇಕಾಗುತ್ತದೆ. ಮೈಸೂರು ದಸರಾದಲ್ಲಿ ಕಂಬಳ ಇರಬೇಕಾ ಬೇಡವಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಕರ್ನಾಟಕದ ಪ್ರಮುಖ ಸುದ್ದಿಗಳಿಗೆ 5 ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.